ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನ್ಸಿದ್ರೆ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ತಮಗೆ ನನ್ನ ಹಿಂದಿನ ವಿಡಿಯೋಲಿ ಒಂದು ಭೂಮಿಯ ಋಣ ಹಾಗೂ ಒಂದು ಗಾಡಿಯ ಋಣದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಆ ಒಂದು ವಿದ್ಯಾಭ್ಯಾಸಕ್ಕೂ ಅದೇ ಮನೆ ಬರುತ್ತೆ, ಅಂದರೆ ನಮ್ಮ ಲಗ್ನದಿಂದ 4ನೇ ಮನೆ, ಆ ವಿಚಾರನ ತಿಳಿಸಿದ್ದೆ. ಅದೇ ಮನೆಯಲ್ಲಿ ನಮ್ಮ ತಾಯಿಯ ಬಗ್ಗೆ, ಅಂದರೆ ಎಷ್ಟೋ ಜನರಿಗೆ ನಮ್ಮ ಒಂದು ತಾಯಿಯ ಋಣವನ್ನು ಹೇಗೆ ತಿಳ್ಕೊಳ್ಳುವಂಥದ್ದು, ಅಂದರೆ ಎಷ್ಟೋ ಜನರಿಗೆ ಅದೇ ಮನೆ ಸುಖಕ್ಕೂ ಬರುತ್ತೆ ಹಾಗೂ ಒಂದು ತಾಯಿಯ ಋಣ ಬರುತ್ತೆ. ಹೇಗೆ ಅಂದರೆ ಎಷ್ಟೋ ಜನರಿಗೆ ತಾಯಿ ಋಣ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು. ಅಂದರೆ ಆ ಮಗು ಜನನದ ಸಮಯದಲ್ಲಿ, ಅಂದರೆ ಆ ಮಗು ಹುಟ್ಟಿದೆಯಪ್ಪ, ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಒಂದು ಎದೆ ಹಾಲು ಇರೋಲ್ಲ. ಹಾಗಾಗಿ ಆ ಋಣ ಎಲ್ಲಿ ನೋಡ್ಬೋದು ಅಂದರೆ 4ನೇ ಮನೆಯೇ ಆಗಿರುತ್ತೆ. ಹಾಗೂ 2ನೇ ಭಾಗ ಇನ್ನೊಂದೇನಪ್ಪ ಅಂದರೆ ಎಷ್ಟೋ ಜನಲ್ಲಿ ಆ ತಾಯಿ ಮಗುನೇ ದೂರವಾಗಿರ್ತಾರೆ. ಅಂದರೆ ಆ ಮಗು ಯಾವುದೋ ಒಂದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆ, ಹಾಗಾಗಿ ಆ ಮಗುವಿನ ದೂರ ಇಡುವಂಥದ್ದು ಕಾಲನೂ ಆಗ್ಬೋದು. ಹಾಗೂ ಇನ್ನೊಂದು ವಿಚಾರ ಎಲ್ಲಪ್ಪ ಬರುತ್ತೆ ಅಂದರೆ ಮಗು ಬೆಳೀತಾ ಬೆಳೀತಾ ಹಾಸ್ಟೆಲಲ್ಲಿ ಬೆಳೆಯುವಂಥದ್ದು. ಇನ್ನೊಂದೇನೆಂದರೆ ಆ ಒಂದು ಮಗುವಿಗೂ ಹಾಗೂ ತಾಯಿಗೂ, ಅಂದರೆ ಇಬ್ಬರೂ ಕೂಡ ಜಗಳ ನಡೀತಾ ಇರುತ್ತೆ. ಅಂದರೆ ಇದೇ ರೀತಿಯಲ್ಲಿ, ಅಂದರೆ ಏನೇ ಪ್ರೇಮತ್ವ ಇರಲ್ಲ. ಈ ಒಂದು ಜಾಗವನ್ನು ನಾವು ಯಾವುದಪ್ಪ ಅಂದರೆ ಯಾವ ಮನೆ ನೋಡ್ತೀವಪ್ಪ ಅಂದರೆ 4ನೇ ಮನೆ, ಅಂದರೆ ಲಗ್ನ ಬಂದು ಆ ವ್ಯಕ್ತಿಯ ಬಗ್ಗೆ ಹೇಳುತ್ತೆ, ಹಾಗೂ 4ನೇ ಮನೆ ಬಂದು ಆ ಮನೆಯ ಒಂದು ತಾಯಿಯ ಋಣವನ್ನು ತಿಳಿಸುತ್ತೆ. ಹೀಗೆ ಒಂದು ತಾಯಿಯ ಋಣ ಅಂತ ಹೇಳಿದ ತಕ್ಷಣ ಇನ್ನೊಂದು ಭಾಗವಾದ ತಂದೆಯ ಋಣ, ಅಂದರೆ ತಮಗೆ ನಾನು ಇದು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈ ತಾಯಿಯ ಋಣ ಎಷ್ಟೋ ಜನರಿಗೆ ನಾನು ನನ್ನ ಹಿಂದಿನ ಒಂದು ಭಾಗದಲ್ಲಿ ತಿಳಿಸ್ತೆ. ಅಂದರೆ ಎಷ್ಟೋ ಜನರಿಗೆ ಈ ಒಂದು ತಾಯಿ ಋಣ ಕಳ್ಕೊಳ್ಳೋದು ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಅಂದರೆ ಆ ತಾಯಿ ಋಣವನ್ನು ನಾವು ಕಳ್ಕೋಬೇಕು ಅನ್ನೋದಾದರೆ ನಮ್ಮ ಒಂದು ಗಂಡ ಮಕ್ಕಳಿಗೆ ಅಥವಾ ಹೆಣ್ಣು ಮಗುವಿಗೆ ಒಂದು ಹೆಣ್ಣು ಸಂತಾನ ಆಗಿ, ಆ ಒಂದು ಹೆಣ್ಣು ಸಂತಾನವನ್ನು ನಾವೊಂದು ಒಳ್ಳೆ ನಡತೆಯಲ್ಲಿ ಬೆಳೆಸಿ ಆ ಮಗುವಿಗೆ ಎಲ್ಲ ಅಂದರೆ ಒಂದು ಅಡುಗೆಯಿಂದ ಹಿಡಿದು ಆ ಮನೆಗೆ ಹೋದಂಥ ಕಾಲದಲ್ಲಿ, ಅಂದರೆ ಆ ಮನೆಯಲ್ಲಿ ಹೇಗೆ ಇರಬೇಕು ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ನೀಡಿಕೊಟ್ಟು ಆ ಮಗು ಜೀವಂತವಾದ ಕಾಲದಲ್ಲಿ, ಅಂದರೆ ಆ ಒಂದು ಮಗು, ಆ ಮಗಳಿಗೆ ಒಂದು ಮಗು ಹುಟ್ಟಬೇಕು, ಅಂದರೆ ಅಲ್ಲಿ ಒಂದು ಜ್ಯೋತಿ ಹುಟ್ಟಬೇಕು, ಅಲ್ಲಿಯ ತನಕನೂ ನಾವು ತಾಯಿಯ ಋಣವನ್ನು 50 ಭಾಗದಷ್ಟು ನಾವು ತೀರ್ಸೋಕ್ಕಾಗಲ್ಲ. ಅದೇ ಇನ್ನು 50 ಭಾಗ ಎಲ್ಲಪ್ಪ ನಿಂತ್ಕೊಳ್ಳುತ್ತೆ ಅಂದರೆ ಒಂದು ಕಾರ್ಯವನ್ನು ಮಾಡೋತಕ್ಕಂಥ ಸಮಯ ಬರುತ್ತೆ. ಅದು ಅವರ ಮೃತ ಆದಮೇಲೆ ಅದು ಬರೀ ನಮಗೆ ಸಿಗೋದು ಎಷ್ಟಪ್ಪ ಅಂದರೆ 15ರಿಂದ 20 ಭಾಗದಷ್ಟು ಫಲ. ಇನ್ನು 30 ಭಾಗದಷ್ಟು ಫಲ ಎಲ್ಲಪ್ಪ ಅಂದರೆ ಅವ್ರನ್ನ ವೃದ್ಧಾಪ್ಯದಲ್ಲಿ ನೋಡ್ಕೊಳೋವಂಥ ಕಾಲ. ಅದರ ಜೊತೆಯಲ್ಲಿ ಅವ್ರಿಗೆ ಇಷ್ಟಾನುಸಾರ, ಅಂದರೆ ತಮಗೆ ನಾನು ತಿಳಿಸ್ದೆ, ಹಳೆಯ ವಿಡಿಯೋಲ್ಲೂ ತಿಳಿಸಿದ್ದೀನಿ, ಅವರು ಇಷ್ಟಪಟ್ಟಂಥ, ಅಂದರೆ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ ಈ ಆಸ್ತಿಯ ವಿಚಾರ ಬಂದಾಗ ಆಗಿರ್ಬೋದು, ಅಥವಾ ಒಂದು ಆಸ್ತಿಯನ್ನು ಬರ್ಸ್ಕೊಂಡು ವೃದ್ಧಾಪ್ಯ, ಅಂದರೆ ವೃದ್ಧಾಶ್ರಮಕ್ಕೆ ಅಟ್ಟುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಮನೆಯಿಂದ ಹೊರಗೆ ಹಾಕುವಂಥದ್ದಾಗಿರ್ಬೋದು. ಆ ವೃದ್ಧಾಪ್ಯದಲ್ಲಿ ಅವ್ರೇನಾದರೂ ಏನು ಶಾಪವನ್ನು ಹಾಕಿದೆ ಆದರೆ ತಾಯಿಯ ಋಣಕ್ಕೆ ಅವರು ಶಾಪವಾಗಿ, ಅಂದರೆ ತಾಯಿಯ ಶಾಪಗ್ರಸ್ತರಾಗ್ತಾರೆ. ಹಾಗಾಗಿ ಈ ಏನೇ ನಾವು ನೋಡ್ಬೇಕಾದ್ರೆ 4ನೇ ಮನೆ ಮಾತೃ ಶಾಪವಂತೂ ನಾವು ನೋಡ್ಕೋಬೇಕಾಗತ್ತೆ. ಈ ಮಾಹಿತಿ ತಮಗೆ ತಿಳ್ಕೊಳ್ಳಿ ಅಂತ ಮಾತ್ರ ತಿಳಿಸ್ತಾ ಇರೋದು. ಇದ್ರ ಮಾಹಿತಿ ಏನಪ್ಪ ಅಂದರೆ ಸಾಕಷ್ಟು ಇದೆ. ಮತ್ತು ಹಾಗೂ ಇದೇ ಮನೆಯಲ್ಲಿ ಸುಖನೂ ನಾವು ಇಲ್ಲೇ ನೋಡ್ತೀವಿ. ಅಂದರೆ ನಿಮಗೆ ವೈಭವಿಕ ಜೀವನ ಇದೆಯಾ ಇಲ್ಲವಾ ಅನ್ನೋದು ಮಾತ್ರನೇ. ಆದರೆ ಇದೆಲ್ಲ ಏನಪ್ಪ ತಿಳಿಸ್ತಾ ಇರೋದೇನೆಂದರೆ
ಯಾವ ಯಾವ ಮನೆ ಲಗ್ನದಿಂದ ಯಾವ ಮನೆಯಿಂದ ನಾವು ಏನನ್ನು ತಿಳ್ಕೋಬಹುದು, ಅಥವಾ ಜ್ಯೋತಿಷ್ ಹತ್ರ ಹೋದಾಗ ಏನು ನೀವು ಮಾಹಿತಿಯನ್ನು ತಿಳ್ಕೋಬಹುದು ಅನ್ನೋದಕ್ಕಂಥ ಮಾಹಿತಿ ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ಈ ಮಾಹಿತಿನ ನೀವು ತಿಳ್ಕೊಂಡು ಯಾವುದೇ ಒಬ್ಬ ಜ್ಯೋತಿಷ್ ಹತ್ರ, ಅಂದರೆ ಯಾರೋ ಒಬ್ಬರು ಜ್ಯೋತಿಷ್ ಹತ್ರ ನೀವು ಹೋಗಿದ್ದೀರಾ, ಆವಾಗ ನಿಮಗೆ ಕೆಲವೊಂದು ತಿಳಿದಿದೆ ಅಂದಾಗ ಆ ವ್ಯಕ್ತಿ ಏನಾದರೂ ತಪ್ಪು ಹೇಳಿದಾಗ ನೀವು ಅದನ್ನು ಐಡೆಂಟಿಫೈ ಮಾಡ್ಕೋಬೋದು. ಅಂದರೆ ಆ ವ್ಯಕ್ತಿ ಇದರ ಬಗ್ಗೆ ಏನಾದ್ರು ಸರಿ ಹೇಳ್ತಾ ಇದ್ದಾರಾ ಇಲ್ವಾ ಅನ್ನೋದು. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಚಿಕ್ಕದಾದ ಮಾಹಿತಿ ಇಲ್ಲ ಅನ್ನೋ ಒಂದು ಕಾರಣಾಂತರವಾಗಿ ಅಷ್ಟೇ ಈ ಮಾಹಿತಿನ ನಿಮಗೆ ತಿಳಿಸ್ತಾ ಇರುವಂಥದ್ದು. ಆದರೆ ಏನಂದ್ರೆ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆ ಗ್ರಹಗಳ ಬಲವನ್ನು ನಾವು ತೊಗೊತೀವಿ, ಓರಾ ಸಿಸ್ಟಮ್ನ ತೊಗೊತೀವಿ. ಆದರೆ ಕೆಲವೊಬ್ರು ಯಾವುದೇ ಥರದ ಭಾಗಗಳನ್ನ ತಗೊಳ್ಳದೆ ಅವರ ಹಿರಿಯರು ಏನೋ ಒಂದು ವಿದ್ಯೆ ಕಲ್ತಿರ್ತಾರೆ, ಆ ವಿದ್ಯೆಯ ಮೇಲೆ ಅವರು ಆ ಬಲದ ಮೇಲೆ ಹೇಳ್ತಾ ಇರ್ತಾರೆ. ಅವಾಗೇನಂದ್ರೆ ಅದು ಪೂರ್ಣ ಫಲವಾಗಿ ಸಿಗಲ್ಲ ನಿಮಗೆ ಅನ್ನತ್ತಾ ಎಷ್ಟೋ ಜನರಿಗೆ ಅದೇ ಪೂರ್ಣ ಫಲ ಸಿಗಲ್ಲ. ಯಾಕಂದ್ರೆ ಅರ್ಧದಲ್ಲಿ ಏನೋ ಒಂದು ಹೇಳಿರ್ತಾರೆ, ಆ ಅರ್ಧದಲ್ಲಿ ಏನಪ್ಪಾ ಅಂದ್ರೆ ಅವ್ರು ಹೇಳಿರೋದ್ರಿಂದ ಅವ್ರಿಗೂ ಕೂಡ ಆ ಅರ್ಧದ ಫಲನೇ ದೊರಕುವಂಥದ್ದು. ಮತ್ತು ಅವ್ರು ಏನೋ ಒಂದು ಕಾರ್ಯ ಮಾಡಿ ಕೇಳಿರ್ತಾರೆ, ಅದು ನಿಮಗೂ ಪ್ರತಿಫಲ ಸಿಕ್ಕಲ್ಲ. ಆ 5ನೇ ಮನೆ ನೀವೇನಾದರೂ 4ನೇ ಮನೆಯಿಂದ ಏನಾದ್ರು ನಿಮ್ಗೆ ತಪ್ಪನ್ನ ಆಗಿದ್ದಾರೆ ಅಂದ್ರೆ ತಮಗೆ ಈ 5ನೇ ಮನೆಗೂ 4ನೇ ಮನೆಗೂ ಲಿಂಕ್ ಇದೆ. ಏನಂದ್ರೆ ನನ್ನ ಮುಂದಿನ ವಿಡಿಯೋಲಿ ಆ ಪೂರ್ವ ಪುಣ್ಯದ ಬಗ್ಗೆ ವಿಚಾರ ಹೇಳಿದ್ದೀನಿ. ಹಾಗಾಗಿ ಈ 4 ಪೂರ್ವ ಪುಣ್ಯ ಎಷ್ಟು ಬಲವಾಗಿರುತ್ತೋ ಅಷ್ಟೇ ನಿಮ್ಮ ಸುಖ ಆಗಿರ್ಬೋದು, ವೈಭವಿಕ ಜೀವನ ಆಗಿರ್ಬೋದು, ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಸಿಗತ್ತೆ. ಹಾಗಾಗಿ ಅದನ್ನ ಕಳ್ಕೋಬೇಡಿ ಅನ್ನತಕ್ಕಂಥ ಮಾಹಿತಿ ನಾನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.